ನಮಸ್ಕಾರ. ಐಪಿಎಲ್ಗೆ ಎದುರಾಯಿತು ದೊಡ್ಡ ಸಂಕಷ್ಟ. ಆರ್ಸಿಬಿಯ ಸ್ಟಾರ್ ಆಟಗಾರ 3 ವರ್ಷ ಬ್ಯಾನ್. ಇನ್ನು ಇದೆಲ್ಲದರ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಈ ಬಾರಿಯ ಐಪಿಎಲ್ ಸೀಸನ್ 19 ಮಾರ್ಚ್ 28ರಂದು ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೂ ಮುನ್ನ ಸ್ಟಾರ್ ಆಟಗಾರ ಈ ಒಂದು ಐಪಿಎಲ್ನಿಂದ 3 ವರ್ಷ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಆದರೆ ಆ ಒಂದು ಸ್ಟಾರ್ ಆಟಗಾರ ಯಾರಪ್ಪ ಅಂತಂದರೆ ಬೆನ್ ಡಕೆಟ್. ಬೆನ್ ಡಕೆಟ್ ಅವರು ಇತ್ತೀಚೆಗಷ್ಟೇ ಈ ಒಂದು ಐಪಿಎಲ್ನಿಂದ ನಾನು ಹಿಂದೆ ಸರಿಯುವುದಾಗಿ ಕೂಡ ಹೇಳಿಕೊಂಡಿದ್ದರು. ಹೀಗಾಗಿ ಅವರು ಈ ಬಾರಿ ಐಪಿಎಲ್ನಲ್ಲಿ ನಾನು ಭಾಗವಹಿಸುವುದಿಲ್ಲ ಅಂತ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದು, ಈ ಮೂಲಕ ಇವರು ಐಪಿಎಲ್ನಿಂದಲೇ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಅಂದರೆ ಈ ಹಿಂದೆ ಇಂಗ್ಲೆಂಡ್ನ ಸ್ಟಾರ್ ಆಟಗಾರ ಹ್ಯಾರಿ ಬ್ರೂಕ್ ಕೂಡ ಇದೇ ಥರ ಮಾಡಿ ಐಪಿಎಲ್ನಿಂದ 3 ವರ್ಷ ಬ್ಯಾನ್ ಭೀತಿಗೆ ಒಳಗಾಗಿದ್ದರು. ಹ್ಯಾರಿ ಬ್ರೂಕ್ ಅವರು ಐಪಿಎಲ್ಗೂ ಮುನ್ನ ಯಾವುದೇ ಪಂದ್ಯ ನಾನು ಆಡಲು ಸಿದ್ಧನಿಲ್ಲ ಎಂದು ಕೂಡ ಹೇಳಿಕೊಂಡಿದ್ದರು. ಹೀಗಾಗಿ ಇವರು ಐಪಿಎಲ್ನಿಂದ ಬ್ಯಾನ್ ಆದರೆ ಬೆನ್ ಡಕೆಟ್ ಅವರು ಕೂಡ ಇದೇ ಪರಿಸ್ಥಿತಿಯನ್ನು ಎದುರಿಸುವ ಸಾಧ್ಯತೆ ಇದೆ. ಬೆನ್ ಡಕೆಟ್ ಕೂಡ ಈ ಬಾರಿ ಐಪಿಎಲ್ನಿಂದ ನಾನು ಹಿಂದೆ ಸರಿಯುವುದಾಗಿ ಹೇಳಿಕೊಂಡಿದ್ದರು. ನಾನು ಇಂಗ್ಲೆಂಡ್ ಪರವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಆಡಲು ಸಿದ್ಧನಾಗಿದ್ದೇನೆ. ಹೀಗಾಗಿ ಆದ ಕಾರಣ ಐಪಿಎಲ್ನಿಂದ ನಾನು ಹಿಂದೆ ಸರಿದಿದ್ದೇನೆ ಅಂತ ಕೂಡ ಹೇಳಿದರು. ಬಟ್ ಈ ಒಂದು ಐಪಿಎಲ್ ನಿಯಮದ ಪ್ರಕಾರ ಇಲ್ಲಿ ಯಾವುದೇ ವಿದೇಶಿ ಆಟಗಾರ ಐಪಿಎಲ್ ಆ್ಯಕ್ಷನಲ್ಲಿ ಖರೀದಿ ಆದ ನಂತರ ಐಪಿಎಲ್ಗೂ ಮುನ್ನ ಐಪಿಎಲ್ನಿಂದ ಹಿಂದೆ ಸರಿದರೆ ಆ ಒಂದು ಸ್ಟಾರ್ ಆಟಗಾರನನ್ನು 3 ವರ್ಷ ಐಪಿಎಲ್ನಿಂದ ಬ್ಯಾನ್ ಮಾಡಲಾಗುವುದು. ಇದು ನಿಯಮ ಪ್ರಕಾರ ಈಗ ಬೆನ್ ಡಕೆಟ್ ಅವರು ಇದೇ ನಿಯಮಕ್ಕೆ ಒಳಗಾಗುವ ಸಾಧ್ಯತೆ ಇರಲಿದ್ದು, ಹೀಗಾಗಿ ಇಂಗ್ಲೆಂಡ್ನ ಸ್ಫೋಟಕ ಈ ಆಟಗಾರನನ್ನು ಐಪಿಎಲ್ ಮಿನಿ ಆ್ಯಕ್ಷನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು 2 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಖರೀದಿ ಮಾಡಿದಾದರೂ ಈ ಒಂದು ಬೆನ್ ಡಕೆಟ್ ಅವರು ತಾನು ಇಂಗ್ಲೆಂಡ್ ತಂಡದ ಪರವಾಗಿ ಆಡುವುದಾಗಿ ಹೇಳಿಕೊಂಡಿದ್ದರು. ಬಟ್ ಐಪಿಎಲ್ಗೂ ಮುನ್ನ ಈ ಒಂದು ನಿರ್ಧಾರ ಏನಪ್ಪ ಅಂದರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಅಲ್ಲೋಲ ಕಲ್ಲಲಾಗುವಂತೆ ಕೂಡ ಮಾಡಿತ್ತು. ಬಟ್ ಇದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂಥರ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಬೆನ್ ಡಕೆಟ್ ಅವರು ಇಂಗ್ಲೆಂಡ್ ತಂಡದ ಪರವಾಗಿ ಅದ್ಭುತ ಇನ್ನಿಂಗ್ಸ್ಗಳನ್ನು ಓಪನರ್ಗಳಾಗಿ ಆಡಿದರು. ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂಥರ ಒಳ್ಳೆಯ ಓಪನರ್ ಸಿಕ್ಕಿದ್ದಾರೆ ಅಂತ ಅಂದುಕೊಳ್ಳುವಾಗ ಈ ಒಂದು ನಿರ್ಧಾರವನ್ನು ಈಗ ಬೆನ್ ಡಕೆಟ್ ಅವರು ತೆಗೆದುಕೊಂಡದ್ದು ಡೆಲ್ಲಿಗೆ ಒಂಥರ ದೊಡ್ಡ ಶಾಕ್ ಆಗಿದೆ. ಬಟ್ ಈ ಒಂದು ನಿರ್ಧಾರ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.